ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನಾನು ಹುಟ್ಟಿದ ಪ್ಲೇಸು ಅಂದರೆ ನನ್ನ ಹುಟ್ಟಿದ ಮನೆ ತೋರಿಸ್ತಾ ಇದ್ದೀನಿ. ನನ್ನ ಬರ್ತ್ ಪ್ಲೇಸು ಮರೋಡಿ ಅಂತ. ಸೊ ಅದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟು, ಬೆಳ್ತಂಗಡಿ ತಾಲೂಕು, ಅಲ್ಲೊಂದು ಪುಟ್ಟ ಜಿಲ್ಲೆ ಮರೋಡಿ ಅಂತ. ಅದು ನಮ್ಮ ಊರು. ನೇಟಿವ್ ಅಂತಾರಲ್ಲ ಹಾಗೆ ರಜಾ ದಿವಸದಲ್ಲೆಲ್ಲ ಡೈಲಿ ಎವ್ರಿ ಇಯರ್ ಹೋಗ್ತಾ ಇದ್ವಿ. ಸೊ ಗಾಡಿಯಲ್ಲೇ ಬಂದು ಇಳಿದು ಒಳಗಡೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗಬೇಕು. ಸೊ ಸುತ್ತಮುತ್ತ ಬರೀ ಫಾರೆಸ್ಟ್ ಇರುತ್ತೆ. ನೋಡಿ ಹೇಗಿದೆ ಅಂತ. ಚಿಕ್ಕ ವಯಸ್ಸಲ್ಲೇ ಇಲ್ಲೆಲ್ಲ ತುಂಬ ಆಟಾಡ್ತಾಯಿದ್ವಿ, ತುಂಬ ಮೆಮೊರೀಸ್ ಇದೆ. ಸೊ ಕಟ್ಟಿಗೆ ತೊಗೊಳೋಕ್ಕೆ, ಸೌದೆ ತೊಗೊಳೋಕ್ಕೆಲ್ಲ ಕಾಡು ಮಧ್ಯೆ ಹೋಗ್ತಾಯಿದ್ವಿ. ನನಗಿನ್ನೂ ನೆನಪಿದೆ ಅಜ್ಜಿ ಜೊತೆ ಎಲ್ಲ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮನೆ. ಇದು ಮೊದಲೇ ಮನೆಗೆ ಕಾಂಪೌಂಡ್ ಇದ್ದಂಗೆ ಇದು. ಸೊ ಇದೆ ಎಂಟ್ರೆನ್ಸು. ಸೊ ನಾವು ಆಟೋಯಿಂದ ಇಳಿದು ಇಲ್ಲಿ ನಡ್ಕೊಂಡು ಬಂದು ಮನೆಗೆ ಎಂಟ್ರಿ ಆಗಬೇಕಾಗತ್ತೆ. ಇದು ಮನೆ ಹಿಂದಿಂದು. ಮನೆ ಹಿಂದೆ ಹೊಲ ಇದೆ ಆ ಕಡೆ ಈ ಕಡೆ. ಮತ್ತು ಇಲ್ಲೊಂದು ಪುಟ್ಟ ನದಿ ಇದೆ. ನಮ್ಮ ಭಾಷೆಯಲ್ಲಿ ತೋಡು ಅಂತೀವಿ, ನಮ್ಮ ತುಳುವಲ್ಲೇ. ಸೊ ಈ ಥರ ನದಿ. ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೇ ಸ್ನಾನ ಮಾಡ್ತಾಯಿದ್ವಿ. ಇಲ್ಲೆಲ್ಲ ಹಾವುಗಳು ಸ್ವಿಮ್ಮಿಂಗ್ ಮಾಡ್ತಿರುತ್ತೆ. ಎಷ್ಟೊಂದು ಸಲ ನೋಡ್ಬೋದು, ಏಡಿಗಳು, ಮೀನುಗಳೆಲ್ಲ ಇರುತ್ತೆ. ಇವಾಗ ಸ್ವಲ್ಪ ಭಯ ಹೋಗೋಕ್ಕೆ, ಬಟ್ ಚಿಕ್ಕ ವಯಸ್ಸಲ್ಲೆಲ್ಲ ಹೋಗ್ತಿದ್ವಿ. ಆ ಕಡೆ ಸ್ವಲ್ಪ ಪ್ಲೇಸ್ ಇದೆ. ಸೊ ಅಲ್ಲೆಲ್ಲ ಸ್ನಾನ ಮಾಡ್ಬೋದಾಗಿತ್ತು. ಈಗ ಅಲ್ಲೆಲ್ಲ ಒಂಥರ ಎಲ್ಲ ಗಿಡ ಬೆಳೆದು ಎಲ್ಲ ಇದಾಗಿಬಿಟ್ಟಿದೆ. ಸೊ ನದಿ ಹತ್ರದಿಂದ ಆ ಕಡೆ ಸ್ಟ್ರೈಟಾಗಿ ಹೋದರೆ ರೈಟ್ ತೊಗೊಂಡು ಅದು ನಮ್ಮ ಮನೆ ಅಲ್ಲಿ ಕಾಣಿಸ್ತಾ ಇರೋದು. ಇದರಲ್ಲಿ ಅಕ್ಕಪಕ್ಕ ಇಲ್ಲೆಲ್ಲ ಮುಟ್ಟಿದ್ರೆ ಮುನಿ ಅಂತೀವಲ್ಲ, ಆ ಥರ ಗಿಡಗಳು ತುಂಬ ಬೆಳ್ಕೊಂಡಿದೆ. ಸೊ ಆ ಕಡೆ ಈ ಕಡೆ ಹೊಲ. ಈ ಕಡೆ ಇರೋದು ಯಾರ್ದು ಬೇರೆಯವ್ರದ್ದು, ಆ ಕಡೆ ಇರೋದು ಮಾತ್ರ ನಮ್ಮದು. ಅಲ್ಲಿ ಯಾರೂ ಏನೂ ಬೆಳೆಯಲ್ಲ, ಯಾಕಂದರೆ ಮನೇಲಿ ಯಾರೂ ಇರೋದಿಲ್ಲ, ಖಾಲಿ ಇದೆ ಮನೆ ಅದು. ಅಜ್ಜಿ ಇರೋವ್ರಿಗೂ ಇದ್ದರು, ಈಗ ಅವರು ಇಲ್ಲ. ಸೊ ಖಾಲಿಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ. ಬಟ್ ಹುಷಾರಾಗಿ ಹೋಗಬೇಕು, ತುಂಬ ಹಾವುಗಳು ಇರುತ್ತೆ, ಮತ್ತು ಹುಳ, ಅದು ಇದು ಇರುವೆಗಳು ಎಲ್ಲ ಇರುತ್ತೆ. ಅದಕ್ಕೆ ಸ್ವಲ್ಪ ಭಯ ನನಗೆ ಇಲ್ಲಿ ಓಡಾಡೋದಕ್ಕೆ. ಬಟ್ ದಿನ ರೂಢಿರೋರ್ಗೆ ಏನೂ ಅನಿಸಲ್ಲ. ಇದು ನಮ್ಮದು ಹಸು ಕೊಟ್ಟಿಗೆ ಇತ್ತು. ಫಸ್ಟು ಕೋಣಗಳಿರ್ತಾಯಿತ್ತು. ನಾನು ಚಿಕ್ಕ ವಯಸ್ಸಲ್ಲೇ ಊರಿಗೆ ಬಂದ ತಕ್ಷಣ ಹುಲ್ಲೆಲ್ಲ ತಿನ್ನಿಸ್ತಿದ್ದೆ. ಈಗ ಏನಿಲ್ಲ, ಇಡೀ ಮನೆಯೇ ಖಾಲಿಗಿದೆ. ಇಲ್ಲಿ ಒಂದು ಸೀಬೆಕಾಯಿ ಗಿಡ ಇತ್ತು, ತುಂಬ ಹೂವುಗಳೆಲ್ಲ ಇತ್ತು. ದೇವ್ರ ಪೂಜೆಗೆ ಅಲ್ಲಿಂದಲೇ ತೊಗೊಂಡು ಹೋಗ್ತಾಯಿದ್ವಿ. ಸೊ ಇದೆ ನಮ್ಮ ಮನೆ, ಮರೋಡಿ ಮನೆ. ತುಳಸಿ ನೋಡಿ, ಮನೇಲಿ ಯಾರೂ ಇಲ್ಲ, ಆದರೂ ನಮ್ಮ ತುಳಸಿ ಹಾಗೇ ಇದೆ. ಹುಟ್ಟಿ ಬೆಳೆದ ಮನೆ. ಸೊ ಆ ಕಡೆ ಎಲ್ಲ ಕೋಳಿ ಗೂಡಿದೆ, ಮತ್ತು ಏನಂತೀರ ಬಚ್ಚಲು ಮನೆ, ಥಂಡಾಸ್ ಅಂತೀವಿ. ಸೊ ಅದು ಇದು ನೋಡಿ ಮೆಟ್ಲು, ನ್ಯಾಚುರಲ್ ಮೆಟ್ಲು. ಇದು ಸಿಮೆಂಟೆಲ್ಲ ಏನು ಯೂಸ್ ಮಾಡಿಲ್ಲ, ಮಣ್ಣನ್ನೇ ಕೊರ್ದು ಮಾಡಿರೋದು. ಸೊ ಆ ಕಡೆ ಹಲಸಿನ ಮರ, ಮಾವಿನ ಮರ ಎಲ್ಲ ಇದೆ. ಬಟ್ ಈಗ ಫಲ ಕೊಡ್ತಿಲ್ಲ ಅದು. ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸ್ಕೂಲೆಲ್ಲ ಹೋಗ್ಬೇಕಾಗಿರೋ ಟೈಮಲ್ಲೇ ಅಲ್ಲಿಂದ ಹಲಸಿನ ಹಣ್ಣು ಕಿತ್ಕೊಂಡು ತಿಂದಿದ್ದೀವಿ, ಮಾವಿನ ಹಣ್ಣು ಕಿತ್ಕೊಂಡು ತಿಂದಿದ್ದೀವಿ. ನೆಕ್ಕರೆ ಕುಕ್ಕು ಅಂತಾರಲ್ಲ, ಸೊ ಅದು ಇತ್ತು ಅಲ್ಲಿ. ನೆಕ್ಕರೆ ಅಂತೀವಿ ನಾವು. ಅದೊಂದು ಮಾವಿನ ಹಣ್ಣು ವೆರೈಟಿ. ಸೊ ಇದು